Hello guys, very good morning. Welcome back to my YouTube channel Harshita Vlogs. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು ಏನು ಟಾಪಿಕ್ ಅಂತ. ಸೊ ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಯಾರ ಜೊತೆ, ಎಲ್ಲಿಗೆ, ಏನು ಅನ್ನೋದನ್ನ ನಾನಿವತ್ತು ವ್ಲಾಗಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಇವಾಗ ಟೈಮ್ ಬಂದು 6:30. ಸೊ 6:30ಗೆ ಎದ್ದುಬಿಟ್ಟೆ. ಸೊ ಆ್ಯಕ್ಚುಲಿ ಎಚ್ಚರ ಆಯಿತು, ಎದ್ದಿಲ್ಲ. ರಜಾ ಇತ್ತು ಇವತ್ತು, ಫ್ರೈಡೇ ಮೊಹರಮ್ ಅಂತ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯೂಶ್ವಲಿ ಇಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ರೆಡಿ ಆಗ್ತಾ ಇರ್ತೀನಿ ಆಫೀಸ್ ಕಾಲೇಜ್ಗೆ. ಇವತ್ತು ರಜಾ ಇರೋದ್ರಿಂದ ಆರಾಮಾಗಿದ್ದೆ. ಪಾಪು ಮತ್ತು ಅವರಪ್ಪ ಇನ್ನೂ ಮಲಗಿದ್ದಾರೆ. ಸೊ ಹಾಗಾಗಿ ಕಂಟೆಂಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಮನೆ ಕೆಲಸ ಸ್ವಲ್ಪ ಇದೆ. ಸೊ ಕೆಲಸ ಮುಗಿಸಿ ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಪಾಪುನೂ ಕರ್ಕೊಂಡು ನಾನಿವತ್ತು ಹೊರಗಡೆ ಒಬ್ಬರನ್ನ ಮೀಟ್ ಆಗೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಯಾರನ್ನ ಏನು ಅನ್ನೋದನ್ನು ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಹೀಗೆ ವ್ಲಾಗ್ ನೋಡ್ತಾಯಿರಿ ಟಿಲ್ ದ ಎಂಡ್. ಸೊ ಆ್ಯಕ್ಚುಲಿ ಈ ಮೀಟಪ್ ಆಲ್ಮೋಸ್ಟ್ 1 ಇಯರಿಂದ ಪ್ಲ್ಯಾನ್ ಆಗಿದೆ ಗೈಸ್, ನೀವು ನಂಬಲ್ಲ. ಸೊ 1 ಇಯರಿಂದ ಲೈಕ್ SGPT ಜಾಯ್ನ್ ಆದಾಗಿಂದ ಮೀಟ್ ಆಗೋಣ ಅಂತ ಅಂದ್ಕೊಂಡು ಅಂತೂ ಇಂತೂ ಇವತ್ತು ಟೈಮ್ ಬಂದಿದೆ. ಸೊ ನನಗೆ ಮತ್ತೆ ಈ ಆಪರ್ಚುನಿಟಿ ಸಿಗೋಲ್ಲ, ಯಾಕಂದರೆ ಈ ಥರ ರಜಾ ಸಿಗೋಲ್ಲ. ಆಮೇಲೆ ಇನ್ನೊಂದು ಎಷ್ಟು ಫ್ರೀ ಆಗಿರಲ್ಲ. ಸೊ ಹಾಗಾಗಿ ಮೀಟ್ ಆಗಿಬಿಡೋಣ, ಮುಂದೆ ಟೈಮ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ನಾನೇ ಫೋರ್ಸ್ ಮಾಡಿ ರೆಡಿ ಮಾಡಿದ್ದೀನಿ ಅವ್ರನ್ನ. ಸೊ ಆ್ಯಕ್ಚುಲಿ ಇಬ್ಬರನ್ನ ಮೀಟ್ ಆಗ್ತಾ ಇರೋದು. ಅವನು ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಏನು ಎತ್ತ ಅಂತ. ಸೊ ಇನ್ನೇನು ಅದೇ ಅವರಪ್ಪನ ಕೆಲಸ ಇರೋದ್ರಿಂದ ಸೊ ನಾನು ಪಾಪನೂ ಕರ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಆಗಿದ್ದು ನಾನು ಒಬ್ಬಳೇ ಹೋಗೋಣ ಅಂತ. ಬಟ್ ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಇವತ್ತು ಹಾಲಿಡೇ ಇಲ್ಲ. ಸೊ ಹಾಗಾಗಿ ಅವ್ರು ಆಫೀಸ್ಗೆ ಹೋಗಬೇಕು. ಸೊ ಪಾಪನೂ ಕರ್ಕೊಂಡು ಹೋಗ್ಬಿಟ್ಟು ಅಂತ ಅಂದರು. ಪರವಾಗಿಲ್ಲ, ಪಾಪಗೂ ಲೈಕ್ ಜಾಗ ಚೇಂಜ್ ಆದಂಗೆ ಇರುತ್ತೆ, ಆಮೇಲೆ ಅವನಿಗೂ ಟೈಮ್ ಪಾಸ್ ಆದಂಗಿರುತ್ತೆ ಅಂತ ಅಂದ್ಕೊಂಡು ಅವನು ಕರ್ಕೊಂಡು ಹೊರಟಿದ್ದೀನಿ. ಸೊ ಇವಾಗ ಸ್ವಲ್ಪ ಮನೆ ಕೆಲಸಗಳಿದೆ, ಎಲ್ಲ ಕಸ ಗುಡಿಸಿನೆಲ್ಲ ಒರೆಸಿ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ತಿಂಡಿ ತಿಂದ್ಕೊಂಡು ಪಾಪಗೂ ತಿನ್ನಿಸಿ ಆಮೇಲೆ ಹೊರಡಬೇಕು. ಸೊ 10 o'clock ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ, ಅಷ್ಟರಲ್ಲಿ ಕೆಲಸ ಆಗುತ್ತೆ. ಇವಾಗ ತಿಂಡಿ ಏನು ಮಾಡೋದು ಅನ್ನೋದು ಅದಾದಮೇಲೆ ಸೊ ಸ್ನಾನ ಮಾಡಿ ನಾನು ಪಾಪು ಇಬ್ಬರೂ ರೆಡಿಯಾಗಿ ಬರ್ತೀನಿ. ಓಕೆ. ಸೊ ನೀವೀಗ ನೋಡ್ತಾ ಇರ್ಬೋದು, ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸನ್ನೆಲ್ಲ ಒರೆಸಿ ಫುಲ್ ಕ್ಲೀನ್ ಮಾಡಿದ್ದೀನಿ. ಸೊ ಅಡುಗೆ ಮನೆ ಪಾತ್ರೆ ಕೂಡ ತೊಳೆದಾಯಿತು. ಸೊ ಅಡುಗೆ ಮನೆ ಕಿಚನ್ ಕೂಡ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಅವ್ರಿಗೆ ಬಾಕ್ಸ್ಗೆ ರೈಸ್ ಆ್ಯಂಡ್ ಸಾಂಬಾರು ಹಾಕ್ಬೇಕಂದ್ಬಿಟ್ಟು ಸಾಂಬಾರು ಬಿಸಿ ಮಾಡ್ತಿದ್ದೀನಿ. ಒಂದು ಕಡೆ ಪಾಪುಗೆ ಕುಡಿಯೋಕ್ಕೆ ನೀರಿಟ್ಟಿದ್ದೀನಿ, ಬಿಸಿನೀರು. ಆ್ಯಂಡ್ ಈಗ ಒಂದೇ ಕೆಲಸ, ತಿಂಡಿ ಮಾಡಬೇಕು ಆ್ಯಂಡ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ಕೆಲಸ ಮುಗೀತು. ಆ್ಯಂಡ್ ಪಾಪು ಎದ್ದಿದ ತಕ್ಷಣ ಅವನಿಗೆ ಸ್ವಲ್ಪ ಚಪಾತಿ ಇಟ್ಟಿದೆ ಅವನಿಗೆ. ಸೊ ಚಪಾತಿ ಮಾಡಿ ತಿನ್ನಿಸಿ ಅವನಿಗೂ ಸ್ನಾನ ಮಾಡಿಸ್ಬಿಟ್ರೆ ಮುಗೀತು ಕೆಲಸ. ಸೊ ನೀವು ನೋಡ್ಬೋದು ಗೈಸ್, ಇವಾಗೇನು ಕೆಲಸ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡೆ. ನನ್ನ ಮಗ ಮೇಲಿಂದ ಇಳಿದು ಬಂದ, ಅವ್ನು ಇವಾಗ ಎದ್ದ. ಸೊ ಅವನಿಗೀಗ ತಿನ್ನಿಸಿ ಸ್ನಾನ ಮಾಡಿಸ್ಬೇಕು. ಸೊ ನಾನು ನನ್ನ ಮಗ ರೆಡಿಯಾಗಿ ದೇವ್ರ ಪೂಜೆನೂ ಮುಗಿಸಿ ಅವನು ಸ್ನಾನ ಮಾಡಿ ಅವನಿಗೂ ತಿನ್ನಿಸಿ ಇವಾಗ ಇಬ್ಬರು ಆಟೋಲಿ ಹೊರಟಿದ್ದೀವಿ ಗೈಸ್. ಅಲ್ಲಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿದ್ದಾರೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆಟೋ ಕ್ಯಾಚ್ ಮಾಡ್ಕೊಂಡು ಇಬ್ಬರು ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಆ ಸ್ಟಾಪಿಂದ ಮತ್ತೆ ಇನ್ನೊಂದು ಕ್ಯಾಬ್ ಬುಕ್ ಮಾಡಿಕೊಂಡು ಜಯನಗರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸೊ ನೋಡೋಣ ಹೆಂಗಾಗತ್ತೆ. ಸೊ ಅಂತೂ ಇಂತೂ ನಾವು ಜಯನಗರ್ 4th ಬ್ಲಾಕಿಗೆ ರೀಚ್ ಆದ್ವಿ. ಸೊ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ಇನ್ನೊಬ್ಬರು ಫ್ರೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ ನಿಂತ್ಕೊಂಡು. ಸೊ ಅವ್ರು ಬರೋಕ್ಕೂ ಮುಂಚೆ ಜಸ್ಟ್ ಒಂದು ವಾಕ್ ಹೋಗೋಣ. ನೀವೀಗ ನೋಡ್ಬೋದು ಗೈಸ್, ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಜಯನಗರ್ ಕಂಪೇರ್ ಟು ಚಿಕ್ಕಪೇಟೆ ತುಂಬ ಚೆನ್ನಾಗಿದೆ ಗೈಸ್. ಅಂದರೆ ಚಿಕ್ಕಪೇಟೆ ಸಿಕ್ಕಾಪಟ್ಟೆ ವಾಸ್ಟ್ ಆಯಿತಾ, ಕ್ರೌಡ್ ಆಗಿಬಿಟ್ರೆ ಅಲ್ಲಿ ನಮಗೆ ಏನು ಬೇಕು ಏನು ಬೇಡ ಅಂತ ನಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಬಟ್ ಇದು ಹೆಂಗಿದೆ ಅಂದರೆ ಸ್ಮಾಲ್ ಸ್ಪೇಸಲ್ಲಿ ಆಲ್ಮೋಸ್ಟ್ ಎಲ್ಲನೂ ಇಟ್ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಎಲ್ಲ ವಸ್ತು ಒಂದು ಜಾಗದಲ್ಲಿ ಬೇಕಂದರೆ ಯು ಕ್ಯಾನ್ ಜಸ್ಟ್ ಕಮ್ ಟು ದಿಸ್ ಪ್ಲೇಸ್. ಆ್ಯಂಡ್ ವೆರಿ 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 ಅಫೋರ್ಡೆಬಲ್. ಕ್ವಾಲಿಟಿ ವೈಸ್ ಕೂಡ ಓಕೆ ಗೈಸ್, ತುಂಬ ಏನು ಚೀಪ್ ಕ್ವಾಲಿಟಿ ಏನು ಕೊಡೋಲ್ಲ ಅವನು. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಬಾರ್ಗೇನ್ ವೈಸ್ ಕೂಡ ಒಂದು 100-150ವರೆಗೂ ಬಾರ್ಗೇನ್ ಮಾಡ್ಬೋದು. ಬಟ್ ಚಿಕ್ಕಪೇಟೆಲಿ ಹಾಗಾಗಲ್ಲ, ತುಂಬ ಅಂದರೆ ತುಂಬ ಫಿಕ್ಸ್ ಪ್ರೈಸ್ ಮಾಡ್ಕೊಂಬಿಟ್ಟಿರ್ತಾನೆ. ಸೊ ಹಾಗಾಗಿ ನೋಡಬೇಕು. ನನ್ನ ಫ್ರೆಂಡ್ಸ್ ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು, ನೋಡ್ತಾ ಇದ್ದಾರೆ. ಸೊ ಕುರ್ತಾಸು
ಆ್ಯಕ್ಚುಲಿ 3 ಪೀಸ್ ಸೆಟ್ಟಿಗೆ ನೋಡ್ತಾಯಿದ್ರು ಅವರು. ಅಲ್ಲಿ ವಿತೌಟ್ ದುಪ್ಪಟ ಇತ್ತು, ಯಾಕಂದರೆ ಅವ್ರಿಗೆ ಅಲ್ಲಿ ಕಾಲೇಜಲ್ಲಿ ಸೆಲ್ವಾರ್ ಮ್ಯಾಂಡೇಟ್ರಿ. ಬಟ್ ನನಗೆ ಸೆಲ್ವಾರ್ಸ್ ತುಂಬ ಅಂದರೆ ತುಂಬ ಆಗೋಗಿದೆ, ಹಾಗಾಗಿ ನಾನೇನು ನೋಡ್ತಾ ಇರಲಿಲ್ಲ, ಜಸ್ಟ್ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಆ್ಯಂಡ್ ಚೆನ್ನಾಗಿತ್ತು ಗೈಸ್ ಕಲೆಕ್ಷನ್ಸು. ಫಾರ್ ದ ಪ್ರೈಸ್ ಇಟ್ಸ್ ವೆರಿ ವೆರಿ ಗುಡ್. ಸೊ ಪ್ಲೀಸ್ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ತಾ ಇದ್ದಾರೆ, ಅವ್ರಿಗೆ ಯಾವುದೂ ಇಷ್ಟ ಆಗ್ತಾಯಿಲ್ಲ. ಸೊ ನಾನು ಹೇಳಿದೆ ಇನ್ನೊಂದು ಮುಂದ್ಗಡೆ ಸಿಕ್ಕಾಪಟ್ಟೆ ಇದೆ ಶಾಪ್ಸ್, ನೋಡಿ ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಬಂದಿಲ್ಲೇ ತೊಗೊಳ್ಳಿ ಅಂತ. ಸೊ ಇಬ್ಬರು ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು ಬರಬೇಕು ಗೈಸ್, ಅವ್ರು ಬಂದರೆ ಲೈಕ್ ನಾವು ಆ್ಯಕ್ಚುಲಾಗಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಅಲ್ಲಿ ಇಷ್ಟ ಆಗಲಿಲ್ಲ, ಸೊ ಇನ್ನೊಂದು ಕಡೆ ಮುಂದೆ ಬಂದ್ವಿ. ಇಲ್ಲೂ ಚೆನ್ನಾಗಿತ್ತು. ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್, ತುಂಬ ವೆರೈಟಿ ಕಲೆಕ್ಷನ್ಸ್ ಬಂದಿದೆ. ಆ್ಯಂಡ್ ಎಲ್ಲ ಪ್ಯೂರ್ ಕಾಟನ್ ಸೆಟ್ ಮಟೀರಿಯಲ್ಲೇ. ಸೊ ನಿಮಗೆ ಸಮ್ಮರ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇದ್ದಾರೆ, ಸೊ ಅವ್ರಿಗೆ ಯಾವುದೂ ಇಷ್ಟ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾವುಗಳು ತುಂಬ ಹೆಂಗಿದ್ದೀವಿ ಅಂದರೆ ತುಂಬ ಚೂಸಿ ಅಲ್ಲ, ಬಟ್ ಒಂದು ಸರಿ ಒಂದು ಇಷ್ಟ ಆಗಿಬಿಟ್ರೆ ಅದನ್ನು ಪಿಕ್ ಮಾಡಿಬಿಡ್ತೀವಿ ನಾವು. ಆ್ಯಕ್ಚುಲಿ ಪರ್ ಕುರ್ತಾ ಸೆಟ್ 950 ಹೇಳ್ತಾ ಇದ್ದಾರೆ. ಸೊ ಬಾರ್ಗೇನ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಸೊ ನೋಡೋಣ ತೊಗೊಳ್ತಾರಾ ಇಲ್ವಾ ಅಂತ. ಬಟ್ ಸ್ಟಿಲ್ ಗೈಸ್, ಆ ರೇಂಜ್ಗೆ ನೀವು ಚಿಕ್ಕಪೇಟೆಗೆ ಹೋಗಿಬಿಟ್ರೆ ಏನಿಲ್ಲ ಅಂದರೂ ಇದೇ ಸೆಟ್ನ 1000 2003 ಆ ಥರನೇ ಹೇಳ್ತಾರೆ. ಅಷ್ಟು ಚೆನ್ನಾಗಿತ್ತು, ಎಲ್ಲ ಕ್ಲಾತ್ ಎಲ್ಲ ಸಿಕ್ಕಾಪಟ್ಟೆ ದಪ್ಪ ಇತ್ತು. ಸೊ ನೋಡ್ತಾ ಇದ್ದಾರೆ. ಆ್ಯಂಡ್ ಅಕ್ಷತಾ ಮ್ಯಾಮ್ಗೆ ಆ್ಯಕ್ಚುಲಿ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬ ಇಷ್ಟ ಆಯಿತು. ಬಟ್ ಅವ್ರಿಗೆ ಸೈಜ್ದೇನೋ ಪ್ರಾಬ್ಲಮ್ ಆಯಿತು ಅನ್ಕೋತೀನಿ, ತುಂಬ ಲೂಸ್ ಸಿಕ್ಬಿಡ್ತು ಅವ್ರಿಗೆ, ಎಕ್ಸೆಲ್. ಆ್ಯಂಡ್ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇಯರಿಂಗ್ಸ್ ಲೈಕ್ ಇಷ್ಟಪಡೋರಿಗೆ ಇದು ಒಳ್ಳೆ ಪ್ಲೇಸ್. ಸೊ ಅಲ್ಲೇ ಕಾಂಪ್ಲೆಕ್ಸ್ ಹತ್ರನೇ ಇದೆ. ಸೊ ಪಿಕ್ ಎನಿ 50 ರುಪೀಸ್ ಅಂತ ಹಾಕಿದರು, ಎಲ್ಲ ಹೋದ್ವಿ. ಸೊ ನಿಮಿತ ಅದನ್ನು ತೊಗೊಂಡ್ಳು. ಆ್ಯಂಡ್ ನಾನು ಒಂದು 3 ಜೊತೆ ತೊಗೊಂಡೆ. ಅಕ್ಷತಾ ಮ್ಯಾಮ್ ಇದೆರಡು ತೊಗೊಂಡ್ರು. ಚೆನ್ನಾಗಿದೆ ಗೈಸ್. ಆ್ಯಂಡ್ ಇವಾಗ ಪಾಪಗೆ ತುಂಬ ಹಸಿವಾಗಿತ್ತು ಅಂತ ಊಟಕ್ಕೆ ಬಂದಿದ್ದೀವಿ, ಚಾಲುಕ್ಯ ಸಾಮ್ರಾಟ್ ಅಂತ. ಸೊ ಒಳಗೆ ಹೋಗೋಣ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಗೈಸ್. ಸೊ ಪಾಪು ತುಂಬ ಹಸ್ಕೊಂಡ್ಬಿಟ್ಟಿದ್ದ. ಆ್ಯಕ್ಚುಲಿ ನಾಗಾರ್ಜುನ ಮೀಲ್ಸ್ ಇದೆ ಅಲ್ಲಿ, ಆಂಧ್ರ ಸ್ಟೈಲ್ ಊಟ, ನಾವು ಅಲ್ಲಿಗೆ ರೆಗ್ಯುಲರಾಗಿ ಹೋಗೋದು. ಬಟ್ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದು. ಇದು ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಕ್ರೌಡ್ ಇತ್ತು. ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಬ್ಯಾಕ್ ಟು ಶಾಪಿಂಗ್ ಅಂತ ಬಂದ್ವಿ. ಸೊ ಇಲ್ಲಿ ಇವಾಗ ಸ್ಲಿಂಗ್ ಬ್ಯಾಗ್ಸ್ ಮತ್ತು ಹ್ಯಾಂಡ್ ಬ್ಯಾಗ್ಸ್ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್. ನಾನು ಏನೂ ತೊಗೊಂಡಿಲ್ಲ, ಬಿಕಾಸ್ ನನ್ನ ಹತ್ರ ಟೋಟ್ ಬ್ಯಾಗ್ಸ್ ತುಂಬ ಇದೆ. ಸುಮ್ಮನೆ ಯಾಕೆ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಹಾಗೂ ಟೋಟ್ ಬ್ಯಾಗ್ ಕೇಳಿದ್ವಿ, ತುಂಬ ಕಾಸ್ಟ್ಲಿ ಕೇಳಿದ್ರು. ಸೊ ಇವರೆಲ್ಲ ಈ ಥರ ಸ್ಲಿಂಗ್ ಬ್ಯಾಗ್ ತೊಗೊಂಡ್ರು, 3 ಜನ ಒಂದೇ ಥರ ತೊಗೊಂಡ್ರು. ಚೆನ್ನಾಗಿದೆ, 350 ರುಪೀಸ್, ಚೆನ್ನಾಗಿ ಅನಿಸ್ತು ಗೈಸ್. ಪರ್ಚೇಸ್ ಆದಮೇಲೆ ಇಲ್ಲಿ ಬಂದ್ವಿ. ಸೊ 150 ರುಪೀಸ್ಗೆ ಕ್ಯಾನ್ ಪಿಕ್ ಎನಿ ಟಾಪ್ಸ್ ಅಂತ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ತೊಗೊಂಡ್ವಿ, ಚೆನ್ನಾಗಿದೆ. ಆ್ಯಂಡ್ ಇದು ಪಿಂಗಾಣಿ ಸೆಟ್ಸು ಗೈಸ್, ತುಂಬ ಕ್ಯೂಟಾಗಿತ್ತು. ಸೊ ನಾನು 2 ತೊಗೊಂಡೆ, ಆರೆಂಜ್ ಆ್ಯಂಡ್ ಗ್ರೀನ್. ಫ್ರೆಂಡ್ಸ್ ಕೂಡ ತೊಗೊಂಡ್ರು. ಸೊ ಶೋಕೇಸ್ ಗಿಡಕ್ಕೆ ತುಂಬ ಚೆನ್ನಾಗಿದೆ ಇದೆಲ್ಲ. ಹಲೋ ಹಾಯ್ ಗೈಸ್. ಸೊ ನಾನು ನಿಮಗೆ ಮಾರ್ನಿಂಗ್ ಹೇಳ್ದಂಗೆ ಒಬ್ರು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಯಾರು ಅಂತ ತೋರಿಸ್ತೀನಿ ಇವತ್ತು. ಓಕೆ, ಮೀಟ್ ಶಾರನ್, ಅಕ್ಷತಾ. ಸೊ ಇವರೆಲ್ಲ ನನ್ನ ಈಸ್ಟ್ ವೆಸ್ಟ್ ಹಳೆ ಕಾಲೇಜ್ ಕೊಲೀಗ್ಸ್. ಸೊ ಇವತ್ತು ಆಲ್ಮೋಸ್ಟ್ 1 ಇಯರ್ ಪ್ಲ್ಯಾನಿಂದ ಇವತ್ತು ಮೀಟ್ ಆಗಿದ್ದೀವಿ. ಸೊ ಜಯನಗರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆಗೆ. ಓಕೆ, ಸೊ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಹಾಯ್ ಗಾಯ್ಸ್. ಓಕೆ, ಸೊ ಅಲ್ಲಿ ವ್ಲಾಗ್ ಎಂಡ್ ಮಾಡಿ. ಸೊ ಆ್ಯಕ್ಚುಲಿ ಬರ್ತಾನೆ ಪಾಪು ಆಟೋಲ್ಲಿ ಮಲ್ಕೊಂಡ್ಬಿಟ್ಟ ಗೈಸ್. ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನಗೂ ನಿದ್ದೆ ಬಂದುಬಿಡ್ತು, ನಾನು ಮಲ್ಕೊಂಡ್ಬಿಟ್ಟೆ ಅವನ ಜೊತೆ. ಅವ್ನು ಇನ್ನೂ ಮಲ್ಗಿದ್ದಾನೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಆ್ಯಕ್ಚುಲಿ ಹೋಗ್ಬಿಟ್ಟಿದೆ, ಗೊತ್ತಿಲ್ಲ. ಲಾಸ್ಟ್ ವೀಕ್ ಕಸಿನ್ ಮದುವೆ ಇತ್ತು ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ನೀರೆಲ್ಲ ಚೇಂಜ್ ಆಗಿ ಸ್ವಲ್ಪ ನಂಗೆ ಎತ್ತಾಕ್ಬಿಟ್ಟಿದೆ, ವಾಯ್ಸ್ ಫುಲ್ ಹೋಗಿದೆ. ಬಟ್ ಸ್ಟಿಲ್ ವ್ಲಾಗ್ ಕಂಟಿನ್ಯೂ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಸ್ ಗೈಸ್, ನಾನು ಆ್ಯಕ್ಚುಲಿ ನನ್ನ ಹಳೆ ಕಾಲೇಜ್ ಕೊಲೀಗ್ಸ್ನ ಮೀಟ್ ಮಾಡೋಕ್ಕಂತ ಹೋಗಿದ್ದೆ ಇವತ್ತು. ತುಂಬ ಖುಷಿ ಆಯಿತು ಗೈಸ್. ಆಲ್ಮೋಸ್ಟ್ ಇದು 1 ಇಯರಿಂದ ನಾವು ಪ್ಲ್ಯಾನ್ ಮಾಡಿ ಅಟ್ ಲಾಸ್ಟ್ ಆಯಿತು ಸಕ್ಸಸ್ಫುಲಿ. ನಂಗೆ ಅದು ಖುಷಿ ಆಯಿತು, ಬಿಕಾಸ್ ನಮಗೆಲ್ಲ ಪ್ರೊಫೆಷ್ನಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ ಎಲ್ಲರೂ ಅವ್ರವ್ರ ಸ್ಪೇಸಲ್ಲಿ. ಒಂದು ಬ್ರೇಕ್ ಸಿಕ್ತಂಗೆ ಆಯಿತು ನಮಗೆ. ಸೊ ನಾನು ಅದರಲ್ಲೂ ಪಾಪನೂ ಕರ್ಕೊಂಡು ಹೋಗಿದ್ರಿಂದ ಪಾಪ ಅವಂಗೂ ಖುಷಿ ಆಯಿತು ಅದೊಂಥರ. ಸೊ ಇವಾಗ ಸದ್ಯಕ್ಕೆ ನಾನು ಜಯನಗರಲ್ಲಿ ಏನೇನು ಇತ್ತು, ಏನೇನೋ ಶಾಪ್ ಮಾಡ್ಬೋದು ನೀವು ಅನ್ನೋದಕ್ಕೆಲ್ಲ ನಾನು ತೋರಿಸಿದ್ದೀನಿ ವಿಡಿಯೋನಲ್ಲಿ. ಸೊ ಇವಾಗ ನಾನು ಏನೇನು ತೊಗೊಂಡೆ ಅನ್ನೋದನ್ನ ಸಿಂಪಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ತುಂಬ ಏನು ಶಾಪ್ ಮಾಡಿಲ್ಲ ಗೈಸ್, ಅಬ್ಬಬ್ಬಾ ಅಂದರೆ ಒಂದು 4 to 5 ಐಟಮ್ಸ್ ಅಷ್ಟೇ. ಬಿಕಾಸ್ ಈಗ ಹೆಂಗಾಗೋಗಿದೆ ಅಂತಂದರೆ, ನಮಗೆ ಡೈಲಿ ಸ್ಯಾರಿ ಇರೋದ್ರಿಂದ ನಂಗೆ ಸ್ಯಾರಿ ಬಿಟ್ಟು ಇವಾಗ ಏನು ನಂಗೆ ತಲೆಗೆ ಬರಲ್ಲ.
ಬರೀ ಸ್ಯಾರಿ ಆಮೇಲೆ ಅದಕ್ಕೆ ಏನೇನು ಬೇಕು ಅಂಥದ್ದನ್ನ ನೋಡ್ತಾ ಇರ್ತೀನಿ ಹೊರತು ಇನ್ನೇನು ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಹತ್ರ ತುಂಬ ಕುರ್ತಾಸ್ ಇದೆ. ಸೊ ಅಲ್ಲಿ ಜಾಸ್ತಿ ಕುರ್ತಾಸೇ ಇದ್ದಿದ್ದು, ಇನ್ನೇನೂ ಇರಲಿಲ್ಲ. ಕುರ್ತಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಶಾಪ್ ಮಾಡಿದ್ರು, ಕುರ್ತಾಸ್ ತೊಗೊಂಡ್ರು. ಬಟ್ ನಾನೇನು ಅಷ್ಟಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ನನಗೊಂದು ಏನೇನು ಇಷ್ಟ ಆಯಿತು ಫ್ಯೂ ಐಟಮ್ಸ್ ನಾನು ತೊಗೊಂಡಿದ್ದೀನಿ, ಅದನ್ನು ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಏನು ಹಾಲ್ ಮಾಡೋ ಅಂಥದ್ದಷ್ಟು ನಾನೇನು ಶಾಪ್ ಮಾಡಿಲ್ಲ. ಸೊ ಹೇಳಬೇಕಂತ ಅಂದರೆ ದ ವೆರಿ ಫಸ್ಟ್ ಥಿಂಗ್ ಅಂತ ಅಂದರೆ ನಾನು ಈ ಕ್ರಾಪ್ ಟಾಪ್ ತೊಗೊಂಡೆ ಗೈಸ್. ಇದು ಸೊ ನೀವು ನೋಡ್ಬೋದು ಹೆಂಗಿದೆ ಅಂತ, ಚೆನ್ನಾಗಿದೆ. ಇದು ಲೈಕ್ ವೈಡ್ ಲೆಗ್ ಜೀನ್ಸ್ಗೆ ಮತ್ತು ತುಂಬ ಬ್ಯಾಗಿ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಈ ಟಾಪು. ಜಸ್ಟ್ 150 ಗೈಸ್, ಯು ಡೋಂಟ್ ಬಿಲೀವ್, ತುಂಬ ಅಫೋರ್ಡಬಲ್ಲು. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲುಕ್ ಅಟ್ ದ ಮಟೀರಿಯಲ್, ಸಖತ್ತಾಗಿದೆ ಮಟೀರಿಯಲು, ಫುಲ್ ಥಿಕ್ಕಾಗಿದೆ. ಸೊ ನಂಗೆ ಇಷ್ಟ ಆಯಿತು. ನಾನು ಜಸ್ಟ್ ಒಂದು ತೊಗೊಂಡೆ ಬಿಕಾಸ್ ನನಗೆ ನನಗೆ ಕ್ರಾಪ್ ಟಾಪ್ಸ್ ಎಲ್ಲ ಕ್ರೇಜ್ ಇಲ್ಲ. ಸೊ ಇಷ್ಟ ಆಗಿ ಒಂದು ತೊಗೊಂಡೆ, ಸ್ವೆಟ್ ಶರ್ಟ್ ಥರ. ಸೊ ನೋಡಿ ಹಿಂಗೆ ಕಾಣುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು 3-4 ಆ ಥರ ಎಲ್ಲ ತೊಗೊಂಡ್ರು, ಬಿಕಾಸ್ ಅವರು ಹೊರಗಡೆ ಹೋಗ್ತಿರ್ತಾರೆ, ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ರು. ನಾನು ಸದ್ಯಕ್ಕೆ ಇದು ಒಂದು ತೊಗೊಂಡಿದ್ದೀನಿ. ಸೊ 150. ನಿಮ್ಗೆಲ್ಲಾದರೂ ಹೋಗೋ ಥರ ಇದ್ದರೆ, ಲೈಕ್ ಒನ್ ಡೇ ಬೆಳಗ್ಗೆ ಹೋಗಿ ಸಂಜೆ ಥರ ಬರೋ ಥರ ಇದ್ದರೆ ತುಂಬ ಚೆನ್ನಾಗಿದೆ ಹಾಕ್ಕೊಳ್ಳೋಕ್ಕೆ. ಇಟ್ಸ್ ವೆರಿ ಕಂಫರ್ಟಬಲ್. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ಈಗ ನಿಮಗೆ ಗೊತ್ತು ಶಾರ್ಟ್ ಕುರ್ತಾಸ್ ಎಷ್ಟು ಟ್ರೆಂಡ್ ಆಗೋಗಿದೆ ಅಂತ. ನನಗೂ ಅಷ್ಟೇ, ಇತ್ತೀಚೆಗೆ ಜೀನ್ಸ್ ಟಾಪ್ಸ್ಗಿಂತ ಶಾರ್ಟ್ ಕುರ್ತಾಸ್ ತುಂಬ ಕ್ರೇಜ್ ಅನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಇದು ಕೂಡ ನಾನು ಲೈಕ್ ಹೊರಗಡೆ ಹೋದಾಗಲೇ ತೊಗೊಂಡಿದ್ದೆ ಒಂದು ಕಡೆ. ಸೊ ಇನ್ನೊಂದು 2 ತೊಗೊಂಡೆ ಅಷ್ಟೇ ಶಾರ್ಟ್ ಕುರ್ತಾಸ್. ನನ್ನ ಫ್ರೆಂಡ್ಸ್ ಎಲ್ಲ ಅವರು ಶಾಪ್ ಮಾಡಿದ್ರು. ಆ್ಯಂಡ್ ಇದು ಶಾರ್ಟ್ ಕುರ್ತಾ ಆ್ಯಕ್ಚುಲಿ 250 ಪ್ರೈಸ್ ಇತ್ತು, ತುಂಬ ಅಫೋರ್ಡಬಲ್. ಸೊ ನಮಗೆಲ್ಲ 200 ಮಾಡಿಕೊಟ್ರು, ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಶಾಪ್ ಮಾಡಿದ್ವಿ ಹಾಗಾಗಿ. ಸೊ ಇದು ಒಂದು ಶಾರ್ಟ್ ಕುರ್ತಾ. ಸೊ ವೈಟ್, ಇದು ಕೂಡ ಅಷ್ಟೇ ನಿಮ್ದು ಬ್ಯಾಗಿ ಜೀನ್ಸ್ ಅಥವಾ ವೈಡ್ ಲೆಗ್ ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಶಾರ್ಟ್ ಕುರ್ತಾ. ಸೊ ನಾನು ತೊಗೊಂಡಿರೋದು ಸೈಜ್ ಎಮ್ ಅಲ್ಲಿ. ಆ್ಯಕ್ಚುಲಿ ನಂಗೆ ಸೈಜ್ ಎಸ್ ಸಾಕು, ಇದು ಆ್ಯಕ್ಚುಲಿ ಸೈಜ್ ಎಸ್ಸು, ಬಟ್ ಇರಲಿ ಅಂದ್ಬಿಟ್ಟು ಎಮ್ ತೊಗೊಂಡೆ. ನಂಗೆ ತುಂಬ ಈಗ ಟೈಟು ಇಷ್ಟ ಆಗಲ್ಲ, ಸ್ವಲ್ಪ ಲೂಸ್ ಇರಲಿ ಅಂದ್ಬಿಟ್ಟು ಎಮ್ ಅಲ್ಲಿ ತೊಗೊಂಡಿದ್ದೀನಿ. ನಂಗೆ ಇಷ್ಟ ಆಯಿತು. ಆ್ಯಂಡ್ ಮೆಟೀರಿಯಲ್ ಕೂಡ ಪ್ಯೂರ್ ಕಾಟನ್ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು, ಆ್ಯಂಡ್ ಇನ್ನೊಂದು ಬಂದು ಇದು ತೊಗೊಂಡೆ. ನಂಗೆ ಗೊತ್ತಿಲ್ಲ, ನಂಗೆ ಈ ಥರ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಆ್ಯಂಡ್ ಪ್ಯಾಟ್ರನ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದ್ರ ಮೇಲೆ ಪುಟ್ಟಾಣಿ ಎಲಿಫೆಂಟ್ ಇದೆ, ಚೆನ್ನಾಗಿದೆ. ನಂಗೆ ಕ್ಯೂಟ್ ಅನಿಸ್ತು. ಆಮೇಲೆ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಡಾರ್ಕ್ ಬಾಟಲ್ ಗ್ರೀನ್ ವಿತ್ ರೆಡ್ ಈ ಥರ ಇದೆ. ಆ್ಯಂಡ್ ಇದು ಕೂಡ ಪ್ಯೂರ್ ಕಾಟನ್. ಸೊ ಚೆನ್ನಾಗಿದೆ. ಇದು ಕೂಡ ನಾನು ಸೈಜ್ ಎಮ್ ಅಲ್ಲೇ ತೊಗೊಂಡೆ, ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಎಸ್, ಇದೆರಡು ಶಾರ್ಟ್ ಕುರ್ತಾ ತೊಗೊಂಡೆ, ಅದು ಒಂದು ಕ್ರಾಪ್ ಟಾಪ್ ತೊಗೊಂಡೆ. ಅದಾದಮೇಲೆ ಗೈಸ್ ಕ್ಲಾತ್ಸಲ್ಲಿ ನಾನು ಇಷ್ಟೇ ಶಾಪ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ಪಾಪದು. ಆ್ಯಕ್ಚುಲಿ ಅವ್ನಿಗೆ ಛೋಟಾ ಭೀಮ್ ಸಿಕ್ಕಾಪಟ್ಟೆ ಇಷ್ಟ. ಹಂಗೆ ಹ್ಯಾಂಡ್ ಕರ್ಚೀಫ್ ಬೇಕಿತ್ತು. ಅವ್ನಿಗೆ ಇವಾಗಿನ್ನು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಈ ಥರ ಕ್ಯೂಟ್ ಪ್ರಿಂಟ್ ಅವ್ನಿಗೆ ಹ್ಯಾಂಡ್ ಕರ್ಚೀಫ್ ತೊಗೊಳ್ಳೋಣ ಅಂತ ಹುಡುಕ್ತಾ ಇದೆ. ಅಂತೂ ಇಂತೂ ಅಲ್ಲಿ ಸಿಕ್ತು ಜಯನಗರಲ್ಲಿ. ಸೊ ಪ್ಯಾಕ್ ಆಫ್ 12 ಏನೋ ಇದೆ ಇದು. ಸೊ 120, ಒಂದಕ್ಕೆ 10 ರೂಪೀಸ್ ಬಿತ್ತು, ಪ್ಯೂರ್ಲಿ ಅಫೋರ್ಡಬಲ್. ಸೊ ಇದೊಂದು ಚೆನ್ನಾಗಿದೆ ಛೋಟಾ ಭೀಮ್ದು, ಅದೊಂದು ನಾನು ಶಾಪ್ ಮಾಡಿದೆ ಅವನದು. ಅದು ಬಿಟ್ಟರೆ ಸೊ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ. ನಮ್ಮ ಅತ್ತೆಗೆ ಆ್ಯಕ್ಚುಲಿ ಅದು ಇಷ್ಟ. ಈ ಪಿಂಗಾಣಿ ಅಂತ ಬರುತ್ತೆ ಗೊತ್ತಾ, ಜಾರ್ಗಳು, ಚಿಕ್ಕ ಜಾರ್ಗಳು, ಕ್ಯೂಟ್ ಜಾರ್. ನಮ್ದು ಇವಾಗ ಹೊಸ ಮನೆ ಆಗಿರೋದ್ರಿಂದ ನಾನು ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿ, ಈ ಥರದ್ದು ಇಲ್ಲಿ ಒಳಗಡೆ ಉಪ್ಪೆಲ್ಲ ಹಾಕಿಟ್ಕೊಳ್ಬೋದು ಇದರಲ್ಲಿ. ಕ್ಯೂಟ್ ಆಗಿದೆ ಗೈಸ್. ಇದೊಂದು ಕಲರ್ ತೊಗೊಂಡೆ. ಆ್ಯಂಡ್ ಇನ್ನೊಂದು ಕಲರ್ ತೋರಿಸ್ತೀನಿ ನಿಮಗೆ. ಇದೊಂದು ಫುಲ್ಲು ಪೇಪರ್ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ, ಬಿಕಾಸ್ ನಾವು ಬರ್ಬೇಕಾದ್ರೆ ಆಟೋದಲ್ಲಿ ಹೊಡೆದೋಗ್ಬಿಡುತ್ತೆ ಅಂತ. ಸೊ ಇದೊಂದು ಗ್ರೀನ್ ಕಲರ್. ಆ್ಯಕ್ಚುಲಿ ಈ ಕಲರ್ ನಾವು ಕಬೋರ್ಡ್ ಮಾಡಿಸಿರೋದು ಕಿಚನಲ್ಲಿ. ಸೊ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಕಲರ್ ತೊಗೊಂಡೆ ನಾನು. ಇದ್ರೊಳಗೆ ಏನಾದರೂ ಹಾಕಿಟ್ಕೊಳ್ಬೋದು, ತುಂಬ ಚೆನ್ನಾಗಿದೆ. ಸೊ ಪರ್ ಪೀಸ್ 80 ರೂಪೀಸ್. ಅಲ್ಲಿ ಒಂದು ಗಾಡಿಲಿ ಮಾರ್ತಾ ಇದ್ರು. ಸೊ ನನ್ನ ಫ್ರೆಂಡ್ಸ್ ಕೂಡ ತೊಗೊಂಡ್ರು, ತುಂಬ ಕ್ಯೂಟ್ ಆಗಿದೆ ಅಂತ. ಸೊ ನಾನು ಈ ಕಲರ್ ಆರೆಂಜ್ ಕಲರ್ ತೊಗೊಂಡೆ. ಸೊ ಆ್ಯಂಡ್ ಇಷ್ಟೇ ನಾನು ತೊಗೊಂಡಿದ್ದು. ಅದನ್ನ ಬಿಟ್ಟು ಜ್ಯುವೆಲ್ರಿ ಅಂತ ಬಂದರೆ ನಂಗೆ ಆ್ಯಕ್ಚುಲಿ ಆರ್ಟಿಫಿಷಿಯಲ್ದು ನಿಮ್ಗೆ ಗೊತ್ತೇ ಇತ್ತು, ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಈ ನಡುವೆ ಇನ್ವಿಸಿಬಲ್ ಚೈನ್ಸ್ ಅನ್ನೋದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಈ ಥರ ತುಂಬ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇದು ನಾನು ಆನ್ಲೈನ್ಲೆಲ್ಲ 1-2 ಕಡೆ, ಇನ್ಸ್ಟಾಗ್ರಾಮ್ 1-2 ಪೇಜಲ್ಲಿ ನಾನು ಶಾಪ್ ಮಾಡಿದ್ದೀನಿ. ಸೊ 250ನೋ 220ನೋ ನಂಗೆ ತೊಗೊಂಡಿದ್ರು ಒಂದು ಪೀಸ್ಗೆ. ಬಟ್ ಇಲ್ಲಿ ಯಾವುದೇ ತೊಗೊಂಡ್ರು 150 ಅಂತ ಹೇಳಿದ್ರು. ಸೊ ಅದೆಲ್ಲ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರಾ. ತುಂಬ ಚೆನ್ನಾಗಿದೆ ಗೈಸ್, ಐ ಲವ್ಡ್ ಇಟ್. ನೋಡಿ
ಇದೆಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆ್ಯಂಡ್ ಇದು ತುಂಬ ಶಾರ್ಟ್ ಆಗಿರೋದ್ರಿಂದ ನಿಮಗೆ ಸಿಂಪಲ್ ಕುರ್ತಾಸ್ಗೆಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಶೋ ಯು ಹೌ ಇಟ್ ಇಸ್. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಕ್ಯೂಟ್ ಆಗಿದೆ ಗೈಸ್ ಇದು. ಆ್ಯಂಡ್ ಇದೊಂದು ಪೀಸ್ ತಗೊಂಡೆ ನಾನು. ಆ್ಯಂಡ್ ಇನ್ನೊಂದು 4 ತಗೊಂಡೆ ಆ್ಯಕ್ಚುಲಿ ನಾನು. ಆ್ಯಕ್ಚುಲಿ 2 ನನಗೆ, 2 ನನ್ನ ಫ್ರೆಂಡ್ಸ್ಗೆ ಅಂದ್ಬಿಟ್ಟು ನಾನು ತಗೊಂಡೆ. ಬಿಕಾಸ್ ಅವರು ನಾನು ಹಾಕೊಂಡಾಗ ತುಂಬ ಇಷ್ಟಪಟ್ಟಿದ್ರು. ಬಟ್ ನಾನು ಅದೇ ಪೇಜಿಗೆ ಹೋಗಿ ನಾನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಈ ಸರಿ ಹೋಗಿದ್ನಲ್ಲ ಅಂದ್ಬಿಟ್ಟು ತಗೊಂಡೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಸಿ ಲುಕ್ ಅಟ್ ದಿಸ್, ಹೌ ಪ್ರಿಟಿ ಇಟ್ ಇಸ್. ಐ ಲವ್ ಇಟ್ ಗೈಸ್, ಐ ಲವ್ ಇಟ್. ಅದೊಂದು. ಆ್ಯಂಡ್ ಇದು ಮೈ ಮೋಸ್ಟ್ ಫೇವ್ರೆಟ್ ಒನ್. ಐ ಶೋ ಯು. ಬ್ಲ್ಯಾಕ್. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇಷ್ಟ ಗೈಸ್. ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಯಾವ್ದಾದ್ರು ನೀವು ಫಂಕ್ಷನ್ಗೆ ಆರಾಮಾಗಿ ಹಾಕ್ಬೋದು ಇದನ್ನು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ಇದೊಂದು. ಆ್ಯಂಡ್ ಒನ್ ಮೋರ್, ದಿಸ್ ಒನ್. ಇದು ಆ್ಯಕ್ಚುಲಿ ಇನ್ವಿಸಿಬಲ್ ಚೈನ್ ಅಲ್ಲ, ನಾರ್ಮಲ್ ಚೋಕರ್ ಥರ ಪರ್ಲ್ ಥರ ಇತ್ತು ಆಯಿತಾ. ನಾನು ಅದನ್ನು ತಗೊಂಡು ಅಲ್ಲಿ ಶೋ ನೋಡಿ ಈ ಥರ ಇದೆ. ಸೊ ರಿಮೂವ್ ಮಾಡೋಕ್ಕೆ ಬರ್ತಿಲ್ಲ. ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು ಗೈಸ್ ಅದನ್ನು. ನೋಡಿ ಹಿಂಗಿದೆ, ಸಿ ನೋಡ್ಬೋದಲ್ಲ, ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಕಾಟನ್ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಫಂಕ್ಷನ್ಗಳಿಗೆ ಚೆನ್ನಾಗಿ ಕಾಣುತ್ತೆ. ನಮ್ಮ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಇವೆಂಟ್ಸ್ ಮಾಡ್ತಾರೆ ಗೈಸ್, ಹಾಗಾಗಿ ಇದೆಲ್ಲ ಯೂಸ್ ಆಗುತ್ತೆ ನನಗೆ. ಆ್ಯಂಡ್ ಅದಕ್ಕೆ ಪೇರ್ ಆಗಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದು. ಸೊ ಇದು ಇಷ್ಟು ಸೇರಿ ಲೈಕ್ ಪರ್ ಪೀಸ್ಗೆ 150 ಕೊಟ್ಟಿದ್ದೀನಿ ನಾನು. ಸೊ 4 ಪೀಸಸ್ ತಗೊಂಡೆ, 600 ಆಯಿತು. ಸೊ ಇಷ್ಟು ನಂದು ಶಾಪಿಂಗ್ ಆಗಿದ್ದು ಇವತ್ತಿಗೆ. ಅಷ್ಟೇ ಗೈಸ್. ನಾನು ಆ್ಯಕ್ಚುಲಿ ಜಾಸ್ತಿ ಶಾಪಿಂಗ್ ಥರ ಇಲ್ಲ, ನಂಗೆ ಇಷ್ಟಪಡಲ್ಲ. ಅಂದರೆ ಇತ್ತೀಚೆಗೆ ಸ್ಯಾರಿ ಕಡೆ ತುಂಬ ಕ್ರೇಜ್ ಆಗಿಬಿಟ್ಟಿದೆ. ಸ್ಯಾರಿ ಕಲೆಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀನಿ. ಆಮೇಲೆ ಬ್ಲೌಸ್ ಪ್ಯಾಟರ್ನ್ ಎಲ್ಲ ಹೆಂಗೆ ಹೊಲಿಸ್ಬೇಕು ಆ ಥರ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಈ ಕುರ್ತಾ ಆಮೇಲೆ ಜಿವೆಲ್ಸ್ ಎಲ್ಲ ಸ್ವಲ್ಪ ನಾನು ಅಷ್ಟು ಕಡಿಮೆ. ಆ್ಯಂಡ್ ಫುಟ್ವೇರ್ಸ್ ಅಂತೂ ನಂಗೆ ಕ್ರೇಜೇ ಇಲ್ಲ. ಫುಟ್ವೇರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸೊ ಯಾರಾದರೂ ಶಾಪಿಂಗಿಗೆ ಹೋಗಬೇಕಾದ್ರೆ ಪ್ಲೀಸ್ ಜಯನಗರ್ 4th ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ ವಿಸಿಟ್ ಮಾಡಿ. ಹೊರಗಡೆ ಒಳಗೆ ಎಲ್ಲ ಚೆನ್ನಾಗಿಟ್ಟಿದ್ದಾನೆ ಆ್ಯಂಡ್ ವೆರಿ ವೆರಿ ಅಫೋರ್ಡಬಲ್ ಗೈಸ್. ಆ್ಯಂಡ್ ನಾನು ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ನಾನು ಚಿಕ್ಕಪೇಟೆಗೂ ಹೋಗಿದ್ದೀನಿ, ಮಲ್ಲೇಶ್ವರಂಗೂ ಹೋಗಿದ್ದೀನಿ ಆ್ಯಂಡ್ ಜಯನಗರ್ಗೂ ಹೋಗಿದ್ದೀನಿ. ಬಟ್ ನಂಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು ಜಯನಗರ್. ಬಿಕಾಸ್ ಅಲ್ಲಿ ತುಂಬ ವೆರೈಟಿ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಆ್ಯಂಡ್ ಎಲ್ಲ ಥರನೂ ಇಟ್ಟಿರ್ತಾನೆ. ನಿಮಗೆ ಕುರ್ತಾ ಸೆಟ್ ಕ್ಯಾಶುವಲ್ ವೇರ್ಗೂ ಬೇಕಾ ಅಥವಾ ಫಂಕ್ಷನ್ ವೇರ್ ಅಥವಾ ಆಫೀಸ್ ವೇರ್ ಆ್ಯಂಡ್ ಕಾರ್ಡ್ ಸೆಟ್, ಈ ಥರ ಕುರ್ತಾ, ಶಾರ್ಟ್ ಕುರ್ತಾಸ್, ಲಾಂಗ್ ಕುರ್ತಾಸ್, ಪ್ಲಾಜೋ ಪ್ಯಾಂಟ್ಸ್, ನೈಟ್ ಪ್ಯಾಂಟ್ಸ್, ಮಕ್ಕಳಿಗೆ ಆ್ಯಂಡ್ ಮಕ್ಳಿಗೆ ಟಾಯ್ಸ್ ಬೇಕಾದ್ರೆ ಈ ಥರ ಜ್ಯುವೆಲ್ರಿ ಅಫೋರ್ಡಬಲ್ಗೆ ಎಲ್ಲ ಥರ ಇಟ್ಟಿದ್ದಾನೆ ಗೈಸ್. ಸೊ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು. ಸೊ ಜಯನಗರ್ 4th ಬ್ಲಾಕ್ ಅಷ್ಟೇ, ಅಲ್ಲಿ ಹೋದರೆ ಪೂರಾ ಅದೇ ಇದೆ ನಿಮಗೆ ಶಾಪಿಂಗ್ದು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ. ಆದಷ್ಟು ಹೊಸ ಕಂಟೆಂಟ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಏನಾದರೂ ಇದ್ರೆ ಕಾಮೆಂಟ್ಸ್ ಮಾಡಿ, ಓಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗೆ. ಆ್ಯಂಡ್ ಪ್ಲೀಸ್ ಶೇರ್ ದ ವಿಡಿಯೋ ಟು ಅದರ್ಸ್ ಆಲ್ಸೋ. ಆ್ಯಂಡ್ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ಕಾರ.